ಇಲ್ಲ ಝೀರೋ ಕೂತ್ಕೊಳ್ಳಿ, ಚರ್ಚೆ ಅಲ್ಲ. ಅರುಣ್ ಬೆಲ್ಲತ್ ಇಲ್ಲ, ಚರ್ಚೆ ಇಲ್ಲ. 0 ಅವರಲ್ಲಿ ಚರ್ಚೆ ಇಲ್ಲ. ಝೀರೋ ಚರ್ಚೆ ಕೊಡ್ಲಿಕ್ಕೆ ಅಲ್ಲ. ಸಲಹೆ ಬರುತ್ತೆ, ಅವ್ರ ಕೆಚ್ಚರಿಗೆ ಅಲ್ಲಿ ಆಫೀಸಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಅಲ್ಲ ಆಫೀಸಲ್ಲಿ ಇರ್ತಾರೆ, ಅಲ್ಲಿ ಸಲಹೆ ತಕೊಳ್ಳಿ. ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಪಕ್ಕದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಅಲ್ಲ ಆಯ್ತು, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಇವ್ರೆ. ಆಯ್ತು ನೋಡಿ ನೀವು 0 ಮತ್ತೆ ಅದಕ್ಕೆ ನಾನು ಕೊಡುದಿಲ್ಲ ಪ್ರಶ್ನೆ. 0 ಅವ್ರಿಗೆ ಕೊಡುದು, ಇದಕ್ಕೆ ಕೊಡುದಿಲ್ಲ. 0 ಅವ್ರಿಗೆ ನಿಮ್ಗೆ ನೋಡಿ ಅದನ್ನ ನಾನು ಹೇಳುವಂತದ್ದು. ಅದಕ್ಕೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ನೀವು ಯಾಕೆ ಪ್ರಚಾರಕ್ಕಾಗಿ ಯಾಕೆ ಮಾತಾಡ್ತೀರಿ? ಆಯ್ತು, ಅರುಣ್ ಬೆಲ್ಲತ್ ಮಾತಾಡ್ತೀನಿ, ಅಲ್ಲಿ ಮಾತಾಡಿ. ಬೆಲ್ಲದಲ್ಲೇ ಮಾನ್ಯ ಅಧ್ಯಕ್ಷರೇ, ನಮ್ಮ ಸದನದ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಮೇಲೆ ಒಂದು FIR ಅನ್ನು ದರ್ಜೆ ಮಾಡಲಾಗಿದೆ. ಏನು ವಿಷಯ? ಅವ್ರು ಯಾವುದಕ್ಕೂ ಪ್ರಚೋದನೆ ಕೊಟ್ರು ಅಂತೇಳಿ ಯಾವುದೇ ರೀತಿಯ ಹಿಂದೆ ಮುಂದೆ ಅದ್ರ ಬಗ್ಗೆ ವಿಚಾರಣೆ ಮಾಡದೆ ಒಬ್ಬ ಶಾಸಕರ ಮೇಲೆ ಈ ರೀತಿ FIR ಮಾಡ್ತಾರಂದ್ರೆ ಸರ್ಕಾರದ ಉದ್ದೇಶ ಏನು ದಮನ ನೀತಿ ಅನುಸರಿಸಬೇಕಂತ ನೀವು ಮಾಡಿದಿರಿ? ಪ್ರಶ್ನೆ ಕೇಳಿ. ಅಲ್ಲ, ಪ್ರಶ್ನೆ ಏನಿಲ್ಲ, ಪ್ರಶ್ನೆನೇ ಇದೆ. ನಮ್ದು ಇದೇ ದೊಡ್ಡ ವಿಷಯ. ಈಗ ವೇದವ್ಯಾಸ್ ಕಾಮತ್ ಅಂತ ಶಾಸಕರ ಮೇಲೆ FIR ಏನಿಲ್ಲ. ಉತ್ತರ ಕೇಳಿ. ಅಲ್ಲಲ್ಲ, ಮನೆ ಅಧ್ಯಕ್ಷೆ ಸರ್, ಆಯ್ತು ಉತ್ತರ. ಅಧ್ಯಕ್ಷೆ, ವೇದವ್ಯಾಸ್ ಕಾಮತ್ರು ಮೇಲೆ ಏಕಾಏಕಿಯಾದಂತ FIR ಅನ್ನು ನೆನ್ನೆ ಮಾಡಿದೆ ಅಂತೇಳಿ ನಾವು ನೋಡಿದೀವಿ. ಯಾರೋ ಒಬ್ರು ಅವ್ರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು, ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವ್ರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಏಕಾಏಕಿ ಶಾಸಕರನ್ನ ವಿಚಾರಣೆಗೂ ಮಾಡದಲೆ ದಿಢೀರ್ ಅಂತೇಳಿ FIR ಮಾಡಿಬಿಟ್ರೆ ಏನ್ ಪರಿಸ್ಥಿತಿ? ಶಾಸಕರಾಗ 10 ಕಾರ್ಯಕ್ರಮಗಳು ಹೋಗ್ತಾ ಇರ್ತಾರೆ, ಅದಕ್ಕೆಲ್ಲ ಗಲಾಟೆಗಳಿಗೆ ಶಾಸಕರ ಕಾರಣನಾ? ಇದ್ಯಾರೋ ವೇದವ್ಯಾಸ ಒಬ್ರು ಅಲ್ಲ, ನಾಳೆ ಇನ್ನೊಬ್ರು ಮೇಲೆ ದೂರು ಕೊಡ್ತಾರೆ, ಹಂಗಾರೆ FIR ಮಾಡ್ತೀರಾ? ಈ ಪರಿಸ್ಥಿತಿ ಆದ್ರೆ ಶಾಸಕರ ಕೆಲಸ ಮಾಡೋದು ಹೆಂಗಾಗುತ್ತೆ? ಹಂಗಾಗಿ ಏಕಾಏಕಿ ಯಾಕೆ FIR ಮಾಡಿದ್ರಿ ಅನ್ನುವಂತ ಚರ್ಚೆ ಅಷ್ಟೇ. ಅಲ್ಲ, ಈಗ ಪರಮೇಶ್ವರ್ ಸಾಹೇಬ್ರೆ ಒಂದೇ ನಿಮಿಷ. ಈಗ ನಾವು ಇಲ್ಲಿದ್ದೀರಪ್ಪ, ನಮ್ಮ ಮೇಲೆ ನಾವು ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ತಾವು ಮಾಡಿದ್ದೀರ. 2ನೇ ಸರಿ ಅಲ್ಲ, ನೀವು 3ನೇ ಸರಿನಾ? ಅದಕ್ಕೆ ಸಮಸ್ಯೆಗಳಾಗ್ತಾ ಇರೋದಕ್ಕೆ 3ನೇ ಸರಿ ಆಗ್ಬಾರ್ದು ಹೋಮ್ ಮಿನಿಸ್ಟರ್. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.